ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜೀವನ ತುಂಬ ಕ್ಷಣಿಕ, ಸಮಯವೇ ಸಿಗೋದಿಲ್ಲ. ತುಂಬ ವಿಘ್ನಗಳು, ತುಂಬ ಪಾಪಗಳು, ತುಂಬ ಸಮಸ್ಯೆಗಳು. ಪ್ರತಿ ಕ್ಷಣದಲ್ಲಿಯೂ ಕೂಡ ಹಿಂದೇಟು, ಹಣ ಇಲ್ಲ, ಸಂಪಾದನೆ ಇಲ್ಲ. ಇಷ್ಟರೆಲ್ಲ ಮಧ್ಯದಲ್ಲಿ ನಾವು ಸಾಧನೆ ಮಾಡುವುದು ಹೇಗೆ? ಸರಿ, ಸಾಧನೆ ಮಾಡೋಣ ಅಂದರೆ ಜ್ಞಾನ ಬೇಕು. ಜ್ಞಾನವನ್ನು ಪಡೆದುಕೊಳ್ಳೋಣ ಅಂತಂದರೆ ಶಾಸ್ತ್ರಗಳು ಬಹಳ ಅಗಾಧವಾಗಿವೆ. ಅನಂತ ಶಾಸ್ತ್ರಂ ಬಹುವೇದಿತವ್ಯಂ. ವಿದ್ಯಾ ಹಿ ಅಲ್ಪಶ್ಚ ಕಾಲೋ ಬಹುವಿಘ್ನತಾಚ. ಅನೇಕ ವಿಘ್ನಗಳು ಬಹಳ, ಕಾಲ ಸ್ವಲ್ಪ. ತಿಳಿಯುವಂಥದ್ದು ಬಹಳ ಇದೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಯತ್ ಸಾರಭೂತಂ ತದುಪಾಸಿತವ್ಯಂ ಹಂಸೋ ಯಥಾ ಕ್ಷೀರಮಿವಾಂಬು ಮದ್ಯಾತ್. ನಿಮಗೆ ಹಂಸಪಕ್ಷಿ ಗೊತ್ತಿರ್ಬೋದು. ಅದು ಹಾಲು ನೀರು ಎರಡನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಹಂಸಪಕ್ಷಿ ನೀರನ್ನು ಬಿಡುತ್ತೆ, ಹಾಲನ್ನು ಮಾತ್ರ ಕುಡಿಯುತ್ತೆ, ಕೊನೆಗೆ ನೀರು ಹಾಗೆ ಉಳಿಯುತ್ತೆ. ಬೇರೆ ಯಾವ ಪಕ್ಷಿಗಳಿಗೂ ಸಾಧ್ಯ ಇಲ್ಲ. ಹಂಸಪಕ್ಷಿ ಮಾತ್ರ ಆ ಕೆಲಸವನ್ನು ಮಾಡುತ್ತೆ. ನೀರನ್ನು ತೆಗೆದು ಹಾಲನ್ನು ಮಾತ್ರ ಕುಡಿಯುತ್ತೆ. ಅದಕ್ಕೆ ನಾವು ಸಾರವಾದದ್ದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಬೇಡದ, ನೀರಿನಂತೆ ಇರುವಂತಹ ಬೇಡದ್ದನ್ನು ನಾವು ಬಿಟ್ಟು ಬಿಡಬೇಕು. ಯಾಕೆ ಅಂದರೆ ವಿಘ್ನಗಳು ತುಂಬ, ಕಾಲ ತುಂಬ ಸಣ್ಣ ಕಾಲ, ನಮಗೆ ಸಿಕ್ಕಿರುವಂಥ ಕಾಲ ತುಂಬ ಅಲ್ಪವಾಗಿದೆ. ವಿಘ್ನಗಳು ಬಹಳ. ತಿಳಿಯುವಂಥ ಶಾಸ್ತ್ರವೂ ಅಗಾಧವಾಗಿದೆ. ಟೈಮ್ ಇಲ್ಲ, ಟೈಮ್ ವೇಸ್ಟ್ ಮಾಡಲಿಕ್ಕಾಗಲ್ಲ. ಅದರಿಂದ ಏನು ಮಾಡಬೇಕು ಅಂತಂದರೆ ಸಾರಭೂತವಾದದ್ದನ್ನು ಮಾಡಬೇಕು. ಅದಕ್ಕೆ ಏನು ಮಾಡಿದ್ರು ಅಂದರೆ ಈಗಿನ ಒಂದು ಯುಗದಲ್ಲಿ ಎಲ್ಲರೂ ಕೂಡ ಬ್ಯುಸಿ ಶೆಡ್ಯೂಲ್ ನೋಡಿ ಹಾಗೆ ಬಹಳ ಹಿಂದೆಯೇ ಶಾಸ್ತ್ರಕಾರರು ಏನು ಮಾಡಿದ್ರು ಅಂದರೆ ನೀವು ನಾಮಸಂಕೀರ್ತನೆ ಮಾಡಿ ಸಾಕು ಅಂತ ಹೇಳಿದ್ರು. ಕಲಿಯುಗದಲ್ಲಿ ನಾಮಸಂಕೀರ್ತನೆಯನ್ನು ನಾವು ಮಾಡಿದ್ರೆ ಸಾಕು, ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇದು ಸಕಲ ಶಾಸ್ತ್ರಗಳ ತಿರುಳು, ಸಕಲ ಶಾಸ್ತ್ರಗಳ ಸಾರ. ಬರೀ ಪುಸ್ತಕ ಹಿಡಿದಾಗ ಮಾತ್ರ ನಾವು ನಾಮಲೇಖನ ಮಾಡೋದಲ್ಲ. ಒಂದೊಂದು ಹೆಜ್ಜೆ ಇಟ್ಟಾಗಲೂ ಕೂಡ ನಮಗೆ ದೇವರ ನಾಮಸ್ಮರಣೆ ಬರ್ತಾ ಇರಬೇಕು ಮನಸ್ಸಿನಲ್ಲಿ. ಇವತ್ತಿನ ದಿವಸ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವರು. KN ಮಹೇಶ್ ಅಂತ ಹುಣಸೂರು ನಗರದಲ್ಲೇ ಇರ್ತಾರೆ. ಒಳ್ಳೆಯ ವಾಗ್ಮಿಗಳು, ತುಂಬ ತಿಳಿದವರು, ಚೆನ್ನಾಗಿ ಮಾತಾಡ್ತಾರೆ. ಇವರು ಅತ್ಯಂತ ಶ್ರದ್ಧೆಯಿಂದ ಇವರು 1,00,000 ಬಾರಿ ಶ್ರೀರಾಘವೇಂದ್ರ ಅಂತ ಬರೆದಿದ್ದಾರೆ. ಇವರಿಗೆ ಹಣದ ಸಮಸ್ಯೆ ಇತ್ತು, ಆರೋಗ್ಯದ ಸಮಸ್ಯೆ ಇತ್ತು. ತನಗೆ ಮಾತ್ರ ಅಲ್ಲ, ಹೆಂಡತಿ ಮಕ್ಕಳಲ್ಲೂ ಎಲ್ಲ ಸಮಸ್ಯೆಗಳಿತ್ತು. ಈ ಎಲ್ಲ ಸಮಸ್ಯೆಗಳನ್ನು ಗುಡ್ಡೆ ಹಾಕಿ ಇವ್ರು ಏನು ಮಾಡಿದ್ರು, ರಾಯರ ನಾಮಲೇಖನ ಮಾಡಿದ್ರು ಅಷ್ಟೇ. ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆ ಅನ್ನೋದನ್ನು ಇವರು ತಮ್ಮ ಅನುಭವದ ಮಾತುಗಳಲ್ಲಿ ನಮ್ಮ ಮುಂದೆ ಇಡ್ತಾರೆ. ಕೇಳಿ, ಶ್ರಾವ್ಯವಾಗಿದೆ, ತುಂಬ ಸ್ಪಷ್ಟವಾಗಿ ಇವರು ಹೇಳ್ತಾರೆ, ಕೇಳಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾನ್ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನವೇ. ನಾನು ಮಹೇಶ KN, ಮೈಸೂರು ಜಿಲ್ಲೆ ಹುಣಸೂರು ಸಿಟಿಯಿಂದ ಮಾತನಾಡ್ತಿದ್ದೇನೆ. ನಾನು ಈ ಒಂದು ಗುರು ರಾಯರ ನಾಮಲೇಖನವನ್ನು ಬರೆಯಲು ಮೂಲ ಕಾರಣಕರ್ತರಾದಂಥ ಪೂಜ್ಯ ಬೆಮ್ಮತ್ತಿ ವೆಂಕಟಾಚಾರ್ಯರ ಗುರುಗಳಿಗೆ ಪಾದಗಳಿಗೆ ಚಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ನನ್ನ ಮಾತನ್ನ ಪ್ರಾರಂಭ ಮಾಡುತ್ತಿದ್ದೇನೆ. ದಿನಾಂಕ 29 ಆಗಸ್ಟ್ 2024 ಗುರುವಾರದಂದು ಈ ನಾಮಲೇಖನವನ್ನು ಬರೆಯಲು ನಾನು ನನ್ನ ಮನೆಗೆ ತರಿಸ್ಕೊಂಡೆ. ಇಂದಿಗೆ ಸರಿಸುಮಾರು 64 ದಿನದಲ್ಲಿ ನಾನು ಈ ಒಂದು ನಾಮಲೇಖನವನ್ನು ಬರೆದು ಪೂರೈಸಿದ್ದೇನೆ. ಪ್ರತಿದಿನ 2,000 ನಾಮಲೇಖನವನ್ನು ನನಗೆ ಬರೆಯಲು ಗುರು ರಾಯರು, ಮೂಲರಾಮರು ಹಾಗೂ ಮುಖ್ಯ ಪ್ರಾಣದೇವರು ನನಗೆ ಅನುಗ್ರಹ ಮಾಡಿದ್ದರಿಂದ ಈ ಒಂದು 64 ದಿನದಲ್ಲಿ ಈ 1,01,000 ನಾಮಲೇಖನ ಬರೆಯಲು ಆಯಿತು. ಈ ಒಂದು ನಾಮಲೇಖನ ಬರೆಯುವಂತಹ ಸಮಯದಲ್ಲಿ ನನಗಾದಂತಹ ಅನುಭವ ಅಷ್ಟಿಷ್ಟಲ್ಲ. ಅಂದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷ, ಖುಷಿ, ಎಲ್ಲಿಲ್ಲದ ಆನಂದ ಉಂಟಾಯಿತು. ಹಾಗಾಗಿ ಇಷ್ಟು ಬೇಗನೆ ಈ ಒಂದು ನಾಮಲೇಖನವನ್ನು ಬರೆಯಲು ನನಗೆ ಆಯಿತು. ಅದೇ ರೀತಿ ನಾಮಲೇಖನವನ್ನು ಬರೆಯುವಂತಹ ಸಮಯದಲ್ಲಿ ನನಗಾದಂತಹ ಅನುಭವ ನನ್ನ ಮನಸ್ಸಿಗೆ ಮತ್ತು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬ್ಲಾಕೇಜಸ್ ನಿವಾರಣೆ ಆಯಿತು.
ಆ ಮೂಲಕ ನನಗಿದ್ದಂಥ ಒಂದು ಫೈನಾನ್ಸ್ ಕ್ರೈಸಿಸ್ಸು ಬಗೆಹರಿಯುವ ಒಂದು ಮಾರ್ಗೋಪಾಯವನ್ನ ಗುರುರಾಯರು ಅನುಗ್ರಹ ಮಾಡಿದ್ದಾರೆ. ಅದೇ ರೀತಿ ಪರಿಮಳ ಗ್ರಂಥದ ಬಗ್ಗೆ ಪೂಜ್ಯ ಬೆಮ್ಮತಿ ವೆಂಕಟಾಚಾರ್ಯರು ಅದರ ಮಾಹಿತಿ ಕೊಟ್ಟಾಗ ಅದನ್ನು ಕೂಡ ನನ್ನ ಮನೆಗೆ ತರಿಸ್ಕೊಂಡೆ. ಅದು ಬಂದ ನಂತರ ನನ್ನ ಮನೆಯಲ್ಲಿ ಒಂದು ನೆಮ್ಮದಿಯು ಉಂಟಾಯಿತು. ಜೊತೆಗೆ ಮಡದಿ ಮತ್ತು ನನ್ನ ಮಗನಿಗೆ ಇದ್ದಂಥ ಒಂದು ಚರ್ಮವ್ಯಾಧಿ ಕೂಡ ನಿವಾರಣೆಯಾಯಿತು. ಅದೇ ರೀತಿ ನನಗೂ ಕೂಡ ಆಗಿಂದಾಗಿ ಕೆಲವು ಅನಾರೋಗ್ಯದಿಂದ ಬಳಲ್ತಿದ್ದೆ, ಅದು ಕೂಡ ನಿವಾರಣೆಯಾಗಿದೆ ಈ ಒಂದು ಪರಿಮಳ ಗ್ರಂಥದಿಂದ. ನಾನು ಹೇಳೋದಿಷ್ಟೇ, ಯಾರೆಲ್ಲ ಕಷ್ಟ ಕಾರ್ಪಣ್ಯದಿಂದ ತಮ್ಮ ಜೀವನದಲ್ಲಿ ಬಳಲಿ ಬೆಂಡಾಗಿದ್ದಾರೋ ಅಂತಹ ಎಲ್ಲಾ ಜನರು ಈ ಒಂದು ಗುರುರಾಯರ ನಾಮಲೇಖನವನ್ನ ಮತ್ತೆ ಪರಿಮಳ ಗ್ರಂಥವನ್ನ ಮನೆಗೆ ತರಿಸ್ಕೊಂಡು ರಾಯರ ಒಂದು ಸೇವೆ ಮಾಡಿದ್ದೇ ಆದಲ್ಲಿ ಖಂಡಿತ ರಾಯರು ನಿಮಗೆ ನಿಮ್ಮ ಕಷ್ಟದಿಂದ ಪಾರು ಮಾಡಲಿಕ್ಕೆ ಒಂದು ಸುಲಭ ಮಾರ್ಗೋಪಾಯದ ಅಂತ ಒಂದು ಅಭಿಪ್ರಾಯ ಹೇಳಿ ನನಗೆ ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೂಜ್ಯ ಗುರುಗಳಾದಂಥ ಶ್ರೀಯುತ ಬೆಮ್ಮತಿ ವೆಂಕಟಾಚಾರ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಗುರುವೇಂದ್ರ, ಗುರು ರಾಘವೇಂದ್ರ ಸ್ವಾಮಿ. ಹುಣಸೂರು ನಗರದ KN ಮಹೇಶ್ ಇವರು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡುವ ಮೂಲಕ ತಮ್ಮ ಜೀವನವನ್ನು ಪವಿತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗೂ ತಮ್ಮ ಮನೆಯನ್ನು ರಾಯರ ಮನೆಯನ್ನಾಗಿ ಮಾಡಿಕೊಂಡಿದ್ದಾರೆ. ರಾಯರ ಸನ್ನಿಧಾನ ಇವರ ಮನೆಯಲ್ಲಿ ಇದೆ. ಇವರು ಹಿತೋಪೇತಿಶವಾಗಿ ಗುರುರಾಯರ ಅನುಗ್ರಹಕ್ಕೆ ಭಾಜನರಾಗಲಿ. ಇವರ ಎಲ್ಲ ಸಮಸ್ಯೆಗಳನ್ನು ಗುರುರಾಯರು ಪೂರ್ಣವಾದ ಕರುಣಾ ಕಟಾಕ್ಷದಿಂದ ಅನುಗ್ರಹಿಸಲಿ. ಹಾಗೂ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಿಂದ ಇವರಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ನಾವು ಪ್ರದಾನ ಮಾಡುತ್ತಿದ್ದೇವೆ. ಇದು ಕೇವಲ ಗುರುರಾಯರ ಚಿತ್ತದಂತೆ ನಡೆದಿದೆ ಈ ಕೆಲಸ. ಅವರ ಅನುಗ್ರಹದಿಂದ ಮಾತ್ರ ಈ ಕೆಲಸ ನಡೆದಿದೆ. ನಾವು ಪ್ರಶಸ್ತಿನ ಕೊಡಲಿಕ್ಕೆ ನಾವು ಯಾರೂ ಅಲ್ಲ, ರಾಯರೇ ನಿಂತು ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅವರು ಭಕ್ತಿಯಿಂದ ಇದನ್ನು ಸ್ವೀಕಾರ ಮಾಡಲಿ. ಹಾಗೂ ಇವರು ರಾಯರ ಕರುಣಾ ಕಟಾಕ್ಷಕ್ಕೆ ಇವರು ಪಾತ್ರರಾಗಲಿ ಎಂಬುದಾಗಿ ಹೇಳ್ತಾ, ಇವರನ್ನು ಇವರ ಮನೆಯಲ್ಲಿರುವ ಪ್ರತಿಯೊಬ್ಬರನ್ನೂ ಕೂಡ ಗುರುರಾಯರು ಪೂರ್ಣವಾಗಿ ಅನುಗ್ರಹ ಮಾಡಲಿ. ನೀವು ಕೂಡ ರಾಯರ ನಾಮಲೇಖನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಗುರುರಾಯರ ಕೃಪೆಗೆ ನೀವು ಕೂಡ ಪಾತ್ರರಾಗಿರಿ. ಜೀವನವನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳಿ. ರಾಯರು ನಮಗೆ ಈ ಕೆಲಸವನ್ನು ಕೊಟ್ಟಿದ್ದು ನಾವು ಮಾಡ್ತಾ ಇದ್ದೀವಿ ಅಂತಲ್ಲ, ಗುರುರಾಯರೇ ಸ್ವತಃ ಎಲ್ಲ ಭಕ್ತರಿಗೂ ಕೂಡ ಈ ರೀತಿಯಾದ ಅನುಗ್ರಹವನ್ನು ಮಾಡ್ತಿದ್ದಾರೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ